ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪುರುಷರಲ್ಲಿ ಫಲವತ್ತತೆಯ ಯಾವುದೇ ರೀತಿಯ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಯಾವುದು ಪರಿಣಾಮಕಾರಿಯಾಗಿದೆ? ಆಪ್ಷನ್ಸ್: ಎ ಲವಂಗದ ಎಣ್ಣೆ, ಬಿ ಏಲಕ್ಕಿ, ಸಿ ಕಿವಿ ಹಣ್ಣು, ಡಿ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಲವಂಗದ ಎಣ್ಣೆ. ಲವಂಗದ ಎಣ್ಣೆ ಪುರುಷರ ದೇಹದಲ್ಲಿ ಟೆಸ್ಟೋಸ್ಟೆರಾನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಪುರುಷರಲ್ಲಿ ಕಾಮಾಸಕ್ತಿಯನ್ನು ಹೆಚ್ಚಿಸುತ್ತದೆ. ಅದೇ ಸಮಯದಲ್ಲಿ ವೀರ್ಯ ಎಣಿಕೆಯನ್ನು ಉತ್ತಮವಾಗಿಸುತ್ತದೆ ಮತ್ತು ಫಲವತ್ತತೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಪರಿಣಾಮಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಬಿಸಿ ನೀರಿನೊಂದಿಗೆ ತಣ್ಣೀರನ್ನು ಬೆರೆಸಿ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅಜೀರ್ಣ, ಬಿ ಕಫದೋಷ, ಸಿ ಶೀತ, ಡಿ ಗಂಟಲು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಸಿ ನೀರಿನಲ್ಲಿ ಬ್ಯಾಕ್ಟೀರಿಯಾ ಇರುವುದಿಲ್ಲ, ಆದರೆ ಬಿಸಿ ನೀರಿಗೆ ತಣ್ಣೀರು ಸೇರಿಸಿದರೆ ಅದು ಕಲುಷಿತವಾಗುತ್ತದೆ. ಆದ್ದರಿಂದ ಎರಡನ್ನು ಸಂಯೋಜಿಸುವುದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಬಿಸಿ ನೀರು ವಾತ ಮತ್ತು ಕಫವನ್ನು ಶಾಂತಗೊಳಿಸುತ್ತದೆ, ಆದರೆ ತಣ್ಣೀರು ಎರಡನ್ನೂ ಮಿಶ್ರಣ ಮಾಡುವುದರಿಂದ ಕಫದೋಷ ಹೆಚ್ಚಾಗುತ್ತದೆ. ಬಿಸಿ ಮತ್ತು ತಣ್ಣೀರಿನ ಮಿಶ್ರಣವು ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಇದು ಉಬ್ಬುವಿಕೆಗೆ ಕಾರಣವಾಗುವುದಲ್ಲದೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ. ಮೂರನೇ ಪ್ರಶ್ನೆ, ಮಹಿಳೆಯರಲ್ಲಿ ಯಾವುದರ ಕೊರತೆಯಿಂದಾಗಿ ಮುಟ್ಟಿನ ಸಂದರ್ಭದಲ್ಲಿ ಅಧಿಕ ರಕ್ತಸ್ರಾವ ಮತ್ತು ನೋವು ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಕ್ಯಾಲ್ಸಿಯಂ, ಸಿ ಹಿಮೋಗ್ಲೋಬಿನ್, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ. ಮಹಿಳೆಯರು ಒಂದು ವೇಳೆ ಕ್ಯಾಲ್ಸಿಯಂ ಕೊರತೆ ಎದುರಿಸುವ ಸಂದರ್ಭ ಬಂದರೆ ಅವರಿಗೆ ಮುಟ್ಟಿನ ಸಂದರ್ಭದಲ್ಲಿ ಸಾಕಷ್ಟು ನೋವು ಕಂಡುಬರುವ ಸಾಧ್ಯತೆ ಇರುತ್ತದೆ. ದೇಹದಲ್ಲಿ ಕ್ಯಾಲ್ಸಿಯಂ ಸಮರ್ಪಕವಾಗಿ ಉಳಿದರೆ ಅದರಿಂದ ಮುಟ್ಟಿನ ಸಂದರ್ಭ ಬಂದಾಗ ನೋವು ಕಡಿಮೆ ಇರುತ್ತದೆ. ಆದರೆ ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಅತಿಯಾದ ರಕ್ತಸ್ರಾವದ ಜೊತೆಗೆ ನೋವು ಕೂಡ ಹೆಚ್ಚಾಗಿರುತ್ತದೆ. ಗರ್ಭಕೋಶದ ಉತ್ತಮ ಬೆಳವಣಿಗೆಯಲ್ಲಿ ಹಾಗೂ ಮಹಿಳೆಯರಲ್ಲಿ ಅಂಡಾಶಯಗಳ ಹಾರ್ಮೋನ್ ಉತ್ಪತ್ತಿಯಲ್ಲಿ ಕ್ಯಾಲ್ಸಿಯಂನ ಪಾತ್ರ ಹೆಚ್ಚಾಗಿರುತ್ತದೆ. ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇದ್ದರೆ ರಾತ್ರಿಯ ಸಂದರ್ಭದಲ್ಲಿ ಸರಿಯಾಗಿ ನಿದ್ರೆ ಬರುವುದಿಲ್ಲ ಮತ್ತು ಒಂದು ರೀತಿಯ ಮಾನಸಿಕ ಭಯ ಆವರಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಸಂಪೂರ್ಣ ಆರೋಗ್ಯ ಮತ್ತು ದೈಹಿಕ ಪ್ರದರ್ಶನಕ್ಕೆ ಅಗತ್ಯವಿರುವ ಪೋಷಕಾಂಶ ಯಾವುದರಿಂದ ಸಿಗುತ್ತದೆ? ಆಪ್ಷನ್ಸ್: ಎ ಮೇಕೆ ಬ್ರೇನ್, ಬಿ ಚಿಕನ್ ಬ್ರೆಸ್ಟ್, ಸಿ ಮೀನು, ಡಿ ಕಾಲು ಸೂಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಚಿಕನ್ ಬ್ರೆಸ್ಟ್. ಲೀನ್ ಪ್ರೋಟೀನ್ ಹೊಂದಿರುವ ಇದು ರುಚಿಕರ ಮಾತ್ರವಲ್ಲದೆ ಹಲವಾರು ಬಗೆಯ ಪೋಷಕಾಂಶಗಳನ್ನು ಹೊಂದಿದೆ. ಇದು ಸಂಪೂರ್ಣ ಆರೋಗ್ಯ ಹಾಗೂ ದೇಹದ ಫಿಟ್ನೆಸ್ಗೆ ತುಂಬಾ ಸಹಾಯಕಾರಿಯಾಗಿದೆ. ಖನಿಜಾಂಶಗಳಾಗಿರುವಂತಹ ಫಾಸ್ಫರಸ್, ಸೆಲೇನಿಯಂ ಮತ್ತು ಪೊಟ್ಯಾಷಿಯಂ ಚಿಕನ್ ಬ್ರೆಸ್ಟ್ನಲ್ಲಿ ಸಮೃದ್ಧವಾಗಿದೆ. ಫಾಸ್ಫರಸ್ ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕು. ಅದೇ ಸೆಲೇನಿಯಂ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುವುದು ಮತ್ತು ಅಂಗಾಂಶಗಳಿಗೆ ಆಗುವ ಹಾನಿಯಿಂದ ಇದು ತಪ್ಪಿಸುತ್ತದೆ. ಪೊಟ್ಯಾಷಿಯಂ ದ್ರವಾಂಶದ ಸಮತೋಲನ ಮತ್ತು ಸ್ನಾಯುಗಳ ಸಂಕೋಚನಕ್ಕೆ ನೆರವಾಗಲಿದೆ. ಈ ಎಲ್ಲ ಖನಿಜಾಂಶಗಳು ಸಂಪೂರ್ಣ ಆರೋಗ್ಯ ಮತ್ತು ದೈಹಿಕ ಪ್ರದರ್ಶನಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುತ್ತವೆ. ಐದನೇ ಪ್ರಶ್ನೆ, ಯಾವ ಕೇಂದ್ರಾಡಳಿತ ಪ್ರದೇಶವನ್ನು ಬ್ರೋಕನ್ ಮೂನ್ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ದಮನ್, ಬಿ ಲಡಾಖ್, ಸಿ ನಾಗರ ಹವೇಲಿ, ಡಿ ಲಕ್ಷದ್ವೀಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಲಡಾಖ್. ಭಾರತದ ಉತ್ತರ ಭಾಗದಲ್ಲಿರುವ ಸುಂದರವಾದ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಅನ್ನು ಬ್ರೋಕನ್ ಮೂನ್ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ. ಲಡಾಖ್ ಅನ್ನು ಬ್ರೋಕನ್ ಮೂನ್ ಲ್ಯಾಂಡ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅದರ ವಿಶಿಷ್ಟವಾದ ಬಂಜರು ಭೂದೃಶ್ಯಗಳು ಚಂದ್ರನ ಮೇಲ್ಮೈಯನ್ನು ಹೋಲುತ್ತವೆ. ಅದರ ಒರಟಾದ ಎತ್ತರದ ಭೂಪ್ರದೇಶ, ವಿರಳವಾದ ಸಸ್ಯವರ್ಗ ಮತ್ತು ನಾಟಕೀಯ ಕಣಿವೆಗಳು ಇದಕ್ಕೆ ಅತಿ ವಾಸ್ತವಿಕವಾದ ಪಾರಮಾರ್ಥಿಕ ನೋಟವನ್ನು ನೀಡುತ್ತವೆ. ಆರನೇ ಪ್ರಶ್ನೆ, ಆಗಾಗ ಕಣ್ಣುಗಳಲ್ಲಿ ನೀರು ಬರಲು ಕಾರಣವೇನು? ಆಪ್ಷನ್ಸ್: ಎ ಅಲರ್ಜಿ, ಬಿ ಕಾರ್ನಿಯಾ ವಿಸ್ತರಣೆ, ಸಿ ಧೂಳು, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಣ್ಣುಗಳು ಬಹಳ ಸೂಕ್ಷ್ಮವಾಗಿರುತ್ತವೆ, ಅದಕ್ಕಾಗಿಯೇ ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಲಾಗುತ್ತದೆ. ಒಮ್ಮೊಮ್ಮೆ ಏನೂ ಕಾರಣವಿಲ್ಲದೆ ಕಣ್ಣಲ್ಲಿ ನೀರು ಬರಲು ಶುರುವಾಗುತ್ತದೆ. ಸುಡುವಿಕೆ ಅಥವಾ ನೋವಿನ ಸಂವೇದನೆ ಕೂಡ ಇರುತ್ತದೆ. ಆದರೆ ಕೆಲವರಿಗೆ ಏನೂ ಕಾರಣವಿಲ್ಲದೆ ನೀರು ಬರಬಹುದು. ಕಣ್ಣಿನಿಂದ ನೀರು ಬರಲು ಬ್ಯಾಕ್ಟೀರಿಯಾ ಅಥವಾ ಸಣ್ಣ ಕಣಗಳು, ಧೂಳು ಕಾರಣವಾಗಿರಬಹುದು. ಕಣ್ಣುಗಳು ಒಣಗುವುದು, ಅಲರ್ಜಿ, ಕಾರ್ನಿಯಾದ ವಿಸ್ತರಣೆಯು ಕಣ್ಣುಗಳಲ್ಲಿ ನೀರು ಬರುವಂತೆ ಮಾಡುತ್ತದೆ. 7ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ಸ್ ಎ ಪಂಜಾಬ್, ಬಿ ಗುಜರಾತ್, ಸಿ ಹರಿಯಾಣ, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಉತ್ತರ ಪ್ರದೇಶವು ರಾಷ್ಟ್ರದ ಡೈರಿ ಉತ್ಪಾದನೆಗೆ ಗಣನೀಯ ಕೊಡುಗೆ ನೀಡಿದೆ. ಅದರ ಗಮನಾರ್ಹ ಅಂಕಿಅಂಶಗಳಲ್ಲಿ ಈ ರಾಜ್ಯವು ಎಮ್ಮೆಗಳಿಂದ 16.2 ಮಿಲಿಯನ್ ಟನ್ ಹಾಲನ್ನು, 1.7 ಮಿಲಿಯನ್ ಟನ್ ವಿಲಕ್ಷಣ ತಳಿಗಳ ಹಸುಗಳಿಂದ ಮತ್ತು 4.2 ಮಿಲಿಯನ್ ಟನ್ ಅನ್ನು ವಿವರಿಸದ ಹಸುಗಳಿಂದ ಉತ್ಪಾದಿಸುತ್ತದೆ. ಈ ಅಂಕಿಅಂಶಗಳು ಉತ್ತರ ಪ್ರದೇಶದ ವೈವಿಧ್ಯಮಯ ಡೈರಿ ಕೃಷಿ ಪದ್ಧತಿಗಳು ಮತ್ತು ದೇಶದ ಹಾಲಿನ ಬೇಡಿಕೆಗಳನ್ನು ಪೂರೈಸುವಲ್ಲಿ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. 8ನೇ ಪ್ರಶ್ನೆ, ಆಂಜನೇಯನಿಗೆ ಯಾವ ರಾಶಿಯವರೆಂದರೆ ಶ್ರೀರಾಮನಷ್ಟೇ ಪ್ರಿಯ? ಆಪ್ಷನ್ಸ್ ಎ ಸಿಂಹ ವೃಶ್ಚಿಕ, ಬಿ ಕುಂಭ ಮೇಷ, ಸಿ ಮಿಥುನ ಕನ್ಯಾ, ಡಿ ಧನು ಮಕರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಗವಾನ್ ಹನುಮಂತನ ನೆಚ್ಚಿನ ರಾಶಿಗಳಲ್ಲಿ ಮೇಷವು ಮೊದಲ ಸ್ಥಾನದಲ್ಲಿದೆ. ಈ ರಾಶಿಯವರಿಗೆ ಹನುಮಂತನ ವಿಶೇಷ ಆಶೀರ್ವಾದವಿರುತ್ತದೆ. ಈ ರಾಶಿಯ ಜನರು ಬಲವಾದ ಇಚ್ಛಾಶಕ್ತಿ ಮತ್ತು ಏಕಾಗ್ರತೆಯ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ವೃಶ್ಚಿಕ ರಾಶಿ, ಈ ರಾಶಿಯ ಜನರು ಹನುಮಂತನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ರಾಶಿಯ ಜನರು ಹನುಮಂತನ ಕೃಪೆಯಿಂದ ತಮ್ಮ ಎಲ್ಲಾ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತಾರೆ. ಈ ಜನರು ಹನುಮಂತನನ್ನು ಪೂಜಿಸುವುದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ. ಸಿಂಹರಾಶಿ, ಈ ಜನರು ತಮ್ಮ ಜೀವನದುದ್ದಕ್ಕೂ ಹನುಮಂತ ದೇವ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ. ಇನ್ನು ಕೊನೆಯದಾಗಿ ಕುಂಭರಾಶಿ, ಈ ಜನರು ತಮ್ಮ ಎಲ್ಲಾ ಕೆಲಸಗಳಲ್ಲಿ ಸಮೃದ್ಧರಾಗಿರುತ್ತಾರೆ ಮತ್ತು ಆಂಜನೇಯನ ಅನುಗ್ರಹದಿಂದ ಕೆಲಸಗಳು ಅಡೆತಡೆಗಳಿಂದ ಮುಕ್ತವಾಗಿರುತ್ತವೆ. ಆರ್ಥಿಕ ಸ್ಥಿತಿಯು ಅನುಕೂಲಕವಾಗಿರುತ್ತದೆ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯು ಪರಂಗಿ ಅಥವಾ ಪಪ್ಪಾಯಿ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಅಲರ್ಜಿ, ಸಿ ಅಸ್ತಮಾ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಅಲರ್ಜಿಯಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಪಪ್ಪಾಯಿಯನ್ನು ತಿನ್ನಬಾರದು, ಏಕೆಂದರೆ ಅದರಲ್ಲಿ ಇರುವ ಪಪಾಯಿನ್ ಅಂಶವು ಸಮಸ್ಯೆಯನ್ನು ಉಲ್ಬಣಗೊಳಿಸುತ್ತದೆ ಮತ್ತು ಚರ್ಮದ ಕಿರಿಕಿರಿಯನ್ನು ಉಂಟುಮಾಡುತ್ತದೆ. ಅಸ್ತಮಾ ಹೊಂದಿರುವ ವ್ಯಕ್ತಿಗಳು ಸಹ ಪಪ್ಪಾಯಿ ತಿನ್ನುವುದನ್ನು ತಪ್ಪಿಸಬೇಕು. ಈ ಹಣ್ಣಿನಲ್ಲಿರುವ ಕಿಣ್ವಗಳು ಅಸ್ತಮಾ ರೋಗಿಗಳಿಗೆ ಹಾನಿಕಾರಕವಾಗಿದೆ. ನೀವು ರಕ್ತ ತೆಳುವಾಗಿಸುವ ಔಷಧಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಹುದುಗಿಸಿದ ಪಪ್ಪಾಯಿಯು ನಿಮಗೆ ಹಾನಿಕಾರಕವಾಗಬಹುದು. ಹೃದ್ರೋಗದಿಂದ ಬಳಲುತ್ತಿರುವವರು ಈ ಔಷಧಿಯನ್ನು ಹೆಚ್ಚಾಗಿ ಸೇವಿಸುವುದರಿಂದ ರಕ್ತ ಸಂಚಾರದಲ್ಲಿ ಯಾವುದೇ ತೊಂದರೆಯಾಗುವುದಿಲ್ಲ. ಅಂತಹ ರೋಗಿಗಳು ಪಪ್ಪಾಯಿಯನ್ನು ತಿಂದರೆ ಗಂಭೀರ ಗಾಯದಿಂದ ಸುಲಭವಾಗಿ ರಕ್ತಸ್ರಾವವಾಗುತ್ತದೆ. ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ಸಹ ಈ ಹಣ್ಣನ್ನು ತಿನ್ನದೇ ಇರುವುದು ಉತ್ತಮ. 10ನೇ ಪ್ರಶ್ನೆ, ಸೊಳ್ಳೆಗಳು ಕಚ್ಚಿದಾಗ ಆ ಸ್ಥಳದಲ್ಲಿ ತುರಿಕೆ ಮತ್ತು ಊದಿಕೊಳ್ಳಲು ಕಾರಣವೇನು? ಆಪ್ಷನ್ಸ್ ಎ ರಕ್ತ ಹೀರುವಿಕೆ, ಬಿ ಸೊಳ್ಳೆಯ ಲಾಲಾರಸ, ಸಿ ರಾಸಾಯನಿಕ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಸಾಯನಿಕ. ಸೊಳ್ಳೆಯ ಛಿದ್ರದ ಹೀರುವಿಕೆಯಿಂದಾಗಿ ಬಲವು ಕಾರ್ಯನಿರ್ವಹಿಸುತ್ತದೆ ಅಥವಾ ಸಣ್ಣ ರಕ್ತನಾಳಗಳನ್ನು ಕುಸಿಯುವಂತೆ ಮಾಡುತ್ತದೆ. ಪರಿಣಾಮವಾಗಿ ಸೊಳ್ಳೆಗಳ ಲಾಲಾರಸವು ಕಿಣ್ವಗಳು ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರುವ ದೇಹಕ್ಕೆ ಪಂಪ್ ಮಾಡುತ್ತದೆ ಮತ್ತು ಅಲರ್ಜಿಯ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ. ಲಾಲಾರಸವು ಹೆಪ್ಪುರೋಧಕ ರಾಸಾಯನಿಕವನ್ನು ಹೊಂದಿದ್ದು, ರಕ್ತ ಹೆಪ್ಪುಗಟ್ಟುವಿಕೆ ಕೆಲವು ಸಮಯದವರೆಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗುವುದಿಲ್ಲ. ಸೊಳ್ಳೆ ಸುಲಭವಾಗಿ ರಕ್ತ ಹೀರುತ್ತದೆ. ಲಾಲಾರಸದಲ್ಲಿರುವ ರಾಸಾಯನಿಕಗಳಿಂದಾಗಿ ನಮ್ಮ ಚರ್ಮವು ಕೆಂಪಗಾಗುತ್ತದೆ, ಆ ಸ್ಥಳದಲ್ಲಿ ಊದಿಕೊಳ್ಳುತ್ತದೆ ಮತ್ತು ತುರಿಕೆ ಉಂಟಾಗುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.